ಎಸ್, ಮಹಾ ಮತದಾನ, ಸಾಕಷ್ಟು ವಿಶೇಷ ಮತದಾನಗಳು ನಡೀತಾ ಇದೆ. ತಾಳಿ ಕಟ್ಟೋದಕ್ಕೆ 10 ನಿಮಿಷ ಇರುವಾಗ ಬಂದು ಮತ ಚಲಾಯಿಸೋದಂತವ್ರು ಕೂಡ ಇದ್ದಾರೆ. ಅಂತಹ ಸ್ಫೂರ್ತಿದಾಯಕ ಮತದಾರರಿದ್ದಾರೆ. 9 ಗಂಟೆಗೆ ಧಾರೆ, 8:50ಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ನನ್ನ ಹಕ್ಕನ್ನು ನಾನು ಚಲಾಯಿಸಲು ಬಂದಿದ್ದೇನೆ ಅಂದ್ರು. ಆ ವರ ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಎಲ್ಲರೂ ಬಂದು ವೋಟ್ ಮಾಡಿ. ನಾವೀಗ ವೋಟ್ ಮಾಡಿದ್ದೀವಿ, ನೀವು ಕೆಲಸ ನೀವೇ ಮಾಡಿ ಅಂತ ಹೇಳಿ. ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ. ಈಗಷ್ಟೇ ಮತದಾನವನ್ನು ಮಾಡಿದ್ದಾರೆ. ಅವರ ಮಕ್ಕಳು, ಅವರ ಮನೆಯವರೆಲ್ಲರೂ ಕೂಡ. ಸರ್, ಈ ಮತದಾನ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಮತ್ತು ಏನು ನಿರೀಕ್ಷೆಗಳಿದ್ದಾವೆ ನಿಮಗೆ? ಇದು ಮೊದಲನೇದಾಗಿ ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬಾರ್ದು, ಇದನ್ನ ಚಲಾಯಿಸಬೇಕು. ನಮ್ಮ ದೇಶದಲ್ಲಿ ಬದಲಾವಣೆ ಬೇಕು ಅಂದರೆ ನಿಮಗೆ ಯಾರು ಬೇಕು, ಯಾರು ಬಂದರೆ ಬದಲಾವಣೆ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನೀವೇ ಬಂದು ಹಾಕಬೇಕು, ನೀವೇ ಬಂದು ಆಯ್ಕೆ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ದೇಶ ಬದಲಾವಣೆ ಬರಬೇಕಂದ್ರೆ ಫಸ್ಟ್ ನೀವು ಬದಲಾಗಿ ಹೊರಗಡೆ ಬಂದು ವೋಟ್ ಹಾಕಬೇಕು. ನೀವು ತಂದೆಯವರ ಕಾಲದಿಂದ ನೆನೆಸ್ಕೊಳ್ಳೋದಾದರೆ ಆವತ್ತಿಂದ ನೀವು ಇಲ್ಲಿ ತನಕ ಕುಟುಂಬ ಸಮೇತರಾಗೇ ಬಂದು ಎಲ್ಲ ಕಡೆ ನೀವು ಅಂದರೆ ನಿಮ್ಮ ವೋಟ್ಗಳನ್ನು ಚಲಾವಣೆ ಮಾಡ್ತೀರಿ ಅನ್ನುವಂಥದ್ದು. ಇವತ್ತು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು, ಅಶ್ವಿನಿ ಮೇಡಮ್ ಎಲ್ಲರೂ ಕೂಡ ಬಂದಿದ್ದಾರೆ. ಹೇಗೆ ಇದು? ತಂದೆಯವರು ಏನು ಹೇಳ್ತಾ ಇದ್ರು? ಅವರು ಹಂಗೆ ಹೇಳೋರು, ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಹೇಳೋರು, ಎಲ್ಲರೂ ಬನ್ನಿ ಹೋಗೋಣ, ಫಸ್ಟ್ ನಾವೇ ಹಾಕ್ಬೇಡ ಅಂದ್ಬಿಟ್ಟು ಕರ್ಕೊಂಬರೋರು. ಇದು ತಂದೆ ತಾಯಿ ಜವಾಬ್ದಾರಿ. ಮಕ್ಕಳನ್ನ ಕರ್ಕೊಂಬಂದು ನೀವು ವೋಟ್ ಹಾಕಬೇಕು ಅಂತ ತೋರಿಸ್ಕೊಡ್ಬೇಕು. ಅವಾಗ ಇಡೀ ಕುಟುಂಬ ಬಂದು ಹಾಕಬೇಕು. ಒಬ್ಬೊಬ್ಬರೇ ಬಿಟ್ಬಿಟ್ರೆ ಅವ್ರು ಬರ್ತಾರಲ್ಲ, ಬೇರೆ ಎಲ್ಲರೂ ಹೊರಟೋಗ್ತಾರೆ. ಹಾಲಿಡೇ ಕೊಟ್ಟಿದ್ದಾರೆ, ಬೇಕಾದರೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಬೂತ್ಗಳು ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ. ಸರ್, ಈ ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಮತ ಚಲಾವಣೆ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಎಜುಕೇಟೆಡ್ ಇರ್ತಾರೆ, ನೌಕರಸ್ಥರಿದ್ದಾರೆ, ಅವರೆಲ್ಲರೂ ಕೂಡ ರಜೆ ಸಿಕ್ಕಿದ್ಕೊಳ್ಳಿ ಊರ ಕಡೆ ಹೋಗ್ತಾರೆ ಅನ್ನುವಂಥ ಒಂದು ಆರೋಪ ಇದೆ. ಆ ಮತ ಚಲಾವಣೆ ಕಾಯುವು ಕೂಡ ಕಡಿಮೆ ಆಗ್ತವೆ. ಏನು ಹೇಳ್ತೀರಂತ ಅವರಿಗೆ? ನೀವು ಹಾಕಿ ಊರಿಗೆ ಯಾವಾಗ ಬೇಕಾದ್ರೂ ಹೋಗೋದು. ಈ ಎಲೆಕ್ಷನ್ ಅನ್ನೋದು 5 ವರ್ಷಕ್ಕೆ ಒಂದು ಸಲ ಬರುತ್ತೆ. ಒಂದು ದಿನ ನೀವು ಹೊರಗಡೆ ಬಂದು ಹಾಕ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದರೂ ಹೋಗಿ, ಬಟ್ ಹಾಕೋದನ್ನ ತಪ್ಪಿಸ್ಬೇಡಿ. ಎಲ್ಲೋ ಹಳ್ಳಿಲಿ ಇರೋರು ಹಾಕ್ತಾರೆ, ನಾವು ಎಜುಕೇಟೆಡ್ಸ್ ಆಗಿ ನಾವು ಬಂದು ಹಾಕ್ಲಿಲ್ಲ ಅಂದರೆ ಅವಮಾನ ಅದು ನಮಗೆ. ನೀವು ಬದಲಾವಣೆ ತರಬೇಕು. ತಂದ್ರೇ ಹೊರಗಡೆ ಬಂದು ಬದಲಾವಣೆ ತಗೊಂಬನ್ನಿ, ಹೊರಗಡೆ ಬಂದು ವೋಟ್ ಹಾಕಿ. ಧನ್ಯವಾದ. ವೋಟ್ ಹಾಕೋದು ನಮ್ಮ ಹಕ್ಕದು. ಎಷ್ಟೋ ಜನ ವೋಟ್ ಹಾಕಲ್ಲ, ಅದು ತಪ್ಪು. ಅದು ತುಂಬ ತಪ್ಪು. ನನ್ನ ಪ್ರಕಾರ ಅದು ತಪ್ಪು ಅನಿಸುತ್ತೆ. ಯಾಕಂದರೆ ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರ, ನಾವು ಹಾಕಬೇಕಾಗಿತ್ತು, ಆಮೇಲೆ ಯಾಕೆ ಹಾಕಲಿಲ್ಲ ಅಂತ. 5 ವರ್ಷಕ್ಕೆ ಒಂದ್ಸಲಿ ಬರೋದಲ್ಲ ಓಟು. ಸೊ ಅದಕ್ಕೆ ನಾವು ಕೊಡಲೇಬೇಕಾಗುತ್ತೆ, ಪ್ರಾಮಿನೆನ್ಸ್ ಕೊಡಲೇಬೇಕು. ಪ್ಲೀಸ್ ವೋಟ್ ಯಂಗ್ಸ್ಟರ್ಸ್ಗೆ. ಯಾಕಂದರೆ ನೆಕ್ಸ್ಟ್ ಫ್ಯೂಚರ್ಗೆ ನಿಮಗೂ ಬೇಕು, ಡೆವಲಪ್ಮೆಂಟ್ಸ್ಗೆಲ್ಲ ಬೇಕಾಗುತ್ತೆ. ಸೊ ಪ್ಲೀಸ್ ವೋಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇವತ್ತು ತುಂಬ ಕಡೆ ಬೆಳಗಿನ ಜಾವ ಹಿರಿಯ ನಾಗರಿಕರು ಬಂದು ವೋಟ್ ಮಾಡ್ತಿದ್ದಾರೆ. ಎಷ್ಟೋ ಜನ ಯಂಗ್ಸ್ಟರ್ಸ್ ಮನೆಯಲ್ಲೇ ಹೊಡೆದು ಬಿಡ್ತಾರೆ. ಒಂದು ವೋಟಿಂದ ಏನಾಗ್ಬಿಡುತ್ತೆ? ಅದು ತಪ್ಪದು. ನಾವು ಕ್ಯಾಲ್ಕುಲೇಷನ್ ಮಾಡೋದು ರಾಂಗು. ಆಮೇಲೆ ನೀವು ಪಶ್ಚಾತ್ತಾಪ ಪಡೆದ್ರೆ ನಾವು ಹಾಕಬೇಕಾಗಿತ್ತು, ಈ ಸಲ ಮಿಸ್ ಮಾಡಿದ್ವಿ ಅಂತ ನೀವೇ ಪಶ್ಚಾತ್ತಾಪ. ನಮ್ಮ ಪೇರೆಂಟ್ಸು ಬೈತಾ ಇರ್ತಾರೆ, ನಡಿ ಅದು ಹಕ್ಕು ನಾವು ಮಾಡಬೇಕು ಅಂತ. ಹಾಗೆ ಅವ್ರ ಪೇರೆಂಟ್ಸು ಅವ್ರ ಯಂಗ್ಸ್ಟರ್ಸ್ಗೆ ಹೇಳಬೇಕು, ನಡಿ ಹೋಗಿ ಹಾಕೋಣ ಅಂತ. ಥ್ಯಾಂಕ್ ಯು. ಅವ್ರು ಹೇಳ್ತಿದ್ರು ಬೆಳಗ್ಗೆ ಆಗಿದ ತಕ್ಷಣ ವೋಟ್ ಹಾಕೋಣ ನಡಿ ಅಂತ ಹೇಳ್ತಿದ್ರು ಅಂತ. ನಮಗೊಂದು ಖುಷಿ ಅದು. ಆಗಿನ ಕಾಲದಿಂದ ನಾವು ವೋಟ್ ಹಾಕ್ಕೊಂಡು ಬಂದಿದ್ದೀವಲ್ಲ, ಮಿಲ್ಟ್ರಿ ಸಿಸ್ಟಮ್ ನಾವೆಲ್ಲ. ವೋಟ್ ಹಾಕಲೇಬೇಕು. ಯಾರಂದ್ರೆ ಮಕ್ಳಿಗಾನೆ ಹೇಳ್ಬೇಕು ಏನು ಅಂತ. ವೋಟ್ ಅದು ಮುಂದಕ್ಕೆ ಫ್ಯೂಚರ್ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ. ಅವಾಗೇ ನಾವು ಯಾಕಪ್ಪ ವೋಟ್ ಹಾಕಿಲ್ಲ ಅಂತ ಆಗುತ್ತೆ. ಅದಕ್ಕೆ ವೋಟ್ ಹಾಕಲೇಬೇಕು. ಯಂಗ್ಸ್ಟರ್ಸು ಮುಂದೋಗಿ ಯಂಗ್ಸ್ಟರ್ಸು ಅವ್ರಿಗೆ ಇರೋದು ಫ್ಯೂಚರು. ಇವಾಗೆಲ್ಲ ನಮ್ಮದೆಲ್ಲ ಆಗೋಯ್ತು, ಅವ್ರದ್ದೇ ಇರೋದು ಫ್ಯೂಚರು ಅಷ್ಟೇ. ಓಕೆ, ಥ್ಯಾಂಕ್ ಯು. ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜನರಲ್ಲಿ ಮನವಿ ಕೂಡ ಮಾಡ್ತಾ ಇದ್ದಾರೆ. ವೋಟ್ ಮಾಡಿ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ನಾಳೆ ಯಾರು ಕೂಡ ಪಶ್ಚಾತ್ತಾಪ ಪಡೋದು ಬೇಡ. ಇವತ್ತು ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ, ಇದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಕೂಡ ಬಹಳ ಖುಷಿಯಾಗಿ ಈ ಜವಾಬ್ದಾರಿಯನ್ನ ನಿಭಾಯಿಸೋಣ ಅನ್ನೋ ಮೆಸೇಜ್ ಅನ್ನ ಸೆಲೆಬ್ರಿಟಿಗಳು ಕೂಡ ಕೊಡ್ತಾ ಇದ್ದಾರೆ. 10 ಗಂಟೆ ಆಗ್ತಾ ಬಂದಿದೆ. ಬೆಳಗ್ಗೆ 7 ಗಂಟೆಯಿಂದ ಶುರುವಾದಂತಹ ಮತದಾನ 3 ತಾಸು ಕಳೆದಿದೆ. ಸಂಜೆ 6 ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಘಟಾನುಘಟಿ ನಾಯಕರು, ಮಠಾಧೀಶರು, ಸೆಲೆಬ್ರಿಟಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇಬ್ಬರು ಬಂದು ಮತದಾನ ಮಾಡಿದ್ದೀವಿ ನೋಡಿ, ಸಾಕ್ಷಿಗೆ ಇಲ್ಲೇ ಇದೆ. ಸೊ ಇದು ಮತದಾನ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಹಕ್ಕು, ಕರ್ತವ್ಯ. ದಯವಿಟ್ಟು ವೋಟ್ ಮಾಡದೇ ಇರಬೇಡಿ. ಯಾಕೆಂದರೆ ನಮ್ಮ ದೇಶವನ್ನು ಪ್ರಗತಿ ಒಂದು ಪಥಕ್ಕೆ ತೆಗೆದುಕೊಂಡು ಹೋಗುವಂಥ
ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಮತದಾನ ಮಾಡುವ ಹಕ್ಕಿದೆಯೋ ದಯವಿಟ್ಟು ಬಂದು ಮತದಾನ ಮಾಡಿ. 140 ಕೋಟಿಯ ಜನರನ್ನು ಕಾಯುವಂಥ ಒಬ್ಬ ಸಮರ್ಥ ಯಜಮಾನ ನಮಗೆ ಬೇಕಾಗಿದೆ. ಆ ಯಜಮಾನನ ಆಯ್ಕೆಯಲ್ಲಿ ನಿಮ್ಮ ಪಾತ್ರ ತುಂಬ ಹೆಚ್ಚಿನದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಬನ್ನಿ, ಮತದಾನ ಮಾಡದೇ ಇರಬೇಡಿ, ಮತದಾನ ಮಾಡಿ ನೀವು ನಿಮ್ಮ ದೇಶಕ್ಕೆ ರಾಜರಾಗಿ ರಾಣಿಯಾಗಿ. ಥ್ಯಾಂಕ್ ಯು. ಬಲಿಷ್ಠ ಭಾರತಕ್ಕಾಗಿ ಬಲಿಷ್ಠ ನಾಯಕತ್ವ ಮುಂದುವರಿಬೇಕು. ಬಡವರಿಗೆ ಬಲ ಕೊಡೋದಕ್ಕೆ ಬಡವರ ಪರವಾಗಿ ನೀತಿ ಇರ್ತಕ್ಕಂಥ ಪಾರ್ಟಿ ಮುಂದುವರಿಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಜನ ಮತ ಹಾಕಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ನನ್ನ ಕುಟುಂಬದ ಜೊತೆಗೆ ಇವತ್ತು ಮತ ಚಲಾವಣೆ ಮಾಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.